ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಪ್ಪ ಅಂತೇಳಿದ್ರೆ ಭೀಮಾ ಸಖಿ ಯೋಜನೆದು ನಾನು ಅಪ್ಡೇಟ್ ಮಾಡಿದ್ದೆ. ಸೊ ಅದ್ರದ್ದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ತುಂಬ ಜನ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕ್ ಸಿಗ್ತಾ ಇಲ್ಲ, ನಮಗೆ ಲಿಂಕ್ ಓಪನ್ ಆಗ್ತಾ ಇಲ್ಲ, ಸರ್ವರ್ ಬಿಸಿ ಬರ್ತಾ ಇದೆ, ಹೇಗೆ ಅಪ್ಲಿಕೇಶನ್ ಹಾಕಬೇಕು ಏನಂತ ತುಂಬ ಜನ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದೀರಾ. ಕಾಂಟ್ಯಾಕ್ಟ್ ಮಾಡಿರೋರಿಗೆ ನಾನು ಹೇಳಿದ್ದೀನಿ ಸರ್ವರ್ ಬಿಸಿ ಇದೆ, ಸೊ ನೀವು ಟ್ರೈ ಮಾಡಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅಂತ ಹೇಳಿದ್ದೀನಿ. ಸೊ ಇವಾಗ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ತುಂಬ ಜನಕ್ಕೆ ಡೌಟ್ ಇತ್ತು, ನಮಗೆ ಸ್ಯಾಲ್ರಿನ ಹೇಗೆ ಕೊಡ್ತಾರೆ, ನಾವು ಪಾಲಿಸಿ ಮಾಡಿಸಿಲ್ಲ ಅಂದ್ರೂ ನಮಗೆ ಸ್ಯಾಲ್ರಿ ಕೊಡ್ತಾರಾ, ಇದು ಯಾವ ಥರ ಇದೆ, ಏನು ಟ್ರೈನಿಂಗ್ ಹೋಗ್ಬೇಕಾ, ನಾವು ಟ್ರೈನಿಂಗ್ ಎಲ್ಲಿರುತ್ತೆ ಏನು ಅನ್ನೋ ಒಂದು ಮಾಹಿತಿನ ತುಂಬ ಜನ ಕೇಳ್ತಾ ಇದ್ದಾರೆ. ತುಂಬ ಜನಕ್ಕೆ ಗೊಂದಲ ಕೂಡ ಇದೆ ಇದು. ಸೊ ಈ ಒಂದು ಕ್ವಶನ್ಸಿಗೆ ನಾನಿವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತೇಳಿದ್ರೆ ನನಗೆ ಕರೆ ಮಾಡಿ ತುಂಬ ಜನ ಕೇಳಿದ್ದಾರೆ. ಸೊ ತುಂಬ ಜನಕ್ಕೆ ರೆಸ್ಪಾನ್ಸ್ ಮಾಡಿದ್ದೀನಿ, ಕೆಲವೊಬ್ಬರಿಗೆ ನಾನು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಏನಕ್ಕಂತೇಳಿದ್ರೆ ಅವರು ಒಂದ್ಸಲ ಕ್ವಶನ್ ಕೇಳಿದರು, ಮತ್ತು ನಾನು ರಿಟರ್ನ್ ಹಾಕಿದಾಗ ರೆಸ್ಪಾನ್ಸ್ ಬಂದಿಲ್ಲದ ಕಾರಣ ನಾನು ಯಾರು ರೆಸ್ಪಾನ್ಸ್ ಮಾಡಿದಾರೋ ಅವರಿಗೆ ಖಂಡಿತ ರೆಸ್ಪಾನ್ಸ್ ಮಾಡಿದ್ದೀನಿ. ಸೊ ಇವಾಗ ಭೀಮಾ ಸಖಿ ಯೋಜನೆಯಲ್ಲಿ ನಿಮಗಿರ್ತಕ್ಕಂಥ ಕ್ವಶನ್ಸ್ ಬಂದು ಏನಂತ ಹೇಳಿದರೆ, 7,000ನ ನಮಗೆ ಪ್ರತಿ ತಿಂಗಳು ಕೊಡ್ತಾರಲ್ವ, ಸೊ ಅದನ್ನು ನಾವು ಪಾಲಿಸಿ ಮಾಡಿಸಿಲ್ಲ ಅಂದ್ರೂ ಕೊಡ್ತಾರಾ ಅಂತ ಕೇಳ್ತಾ ಇದ್ದೀರಾ. 7,000 3 ವರ್ಷ ಅಂತ ಹೇಳಿದ್ದಾರೆ ಅವರು. ಏನಂತ ಹೇಳಿದರೆ 7,000ನ ಬಂದು ಅವರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಮೊದಲನೇ ವರ್ಷ ಬಂದು 7,000 ಕೊಡ್ತಾರೆ, ಎರಡನೇ ವರ್ಷ ಬಂದು 6,000 ಕೊಡ್ತಾರೆ, ಮೂರನೇ ವರ್ಷ ಬಂದು 5,000 ಕೊಡ್ತಾರೆ. ಈ ಒಂದು 3 ವರ್ಷದ ಒಂದು ಅಮೌಂಟನ್ನು ನಾವು ಎಷ್ಟು ಕೊಡ್ತೀವಿ ಅನ್ನೋ ಒಂದು ಮಾಹಿತಿನ ಹೇಳಿದ್ದಾರೆ. ಆದರೆ ಇಲ್ಲಿ ಹೇಗೆ ಕೊಡ್ತಾರೆ 7,000 ಅಂತ ನೋಡೋದಾದರೆ, ಮೊದಲನೇ ವರ್ಷದಲ್ಲಿ ನಿಮಗೆ ತರಬೇತಿಗಳು ಇರುತ್ತೆ ಮತ್ತು ನಿಮಗೆ ಪಾಲಿಸಿ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ನೀವು ಪಾಲಿಸಿ ಮಾಡಿಸ್ಬೇಕಾಗುತ್ತೆ. ಸಪೋಸ್ ಏನಾದರೂ ಪಾಲಿಸಿ ಮಾಡಿಸಿಲ್ಲ ಅಂತ ಹೇಳಿದರೆ ನಿಮಗೆ 7,000ನ ಮೊದಲನೇ ವರ್ಷದಲ್ಲಿ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಅದನ್ನು ಸ್ಟಾಪ್ ಮಾಡೋದಿಲ್ಲ. ಆದರೆ ನೀವು ಅದೇ 7,000 ಜೊತೆಗೆ ಟ್ರೈನಿಂಗ್ ತೊಗೊತಾ ನಿಮಗೆ ಅಲ್ಲಿರ್ತಕ್ಕಂಥ ಪಾಲಿಸಿಗಳು ಇಷ್ಟ ಆಯಿತು, ನೀವು ಅದನ್ನು ಬೇರೆಯವರಿಗೆ ಸೇಲ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮಗೆ ಬಂದು 48,000 ರೂಪಾಯಿ ಬೋನಸನ್ನು ಕೊಡ್ತಾರೆ. ಈ 7,000ದ ಜೊತೆಗೆ ನಿಮಗೆ 48,000 ರೂಪಾಯಿ ಬೋನಸನ್ನು ಕೊಡ್ತಾರೆ. ಇದು ಮೊದಲನೇ ವರ್ಷ ಆಗಿರುತ್ತೆ. ಸೊ ಎರಡನೇ ವರ್ಷಕ್ಕೆ ಬಂದು ನೀವು 6,000 ರೂಪಾಯಿಗೆ ನೀವು ಅರ್ಹತೆ ಪಡಿಬೇಕು ಅಂತ ಹೇಳಿದರೆ, ಎರಡನೇ ವರ್ಷದಲ್ಲಿ ನೀವು ಒಂದು ಪಾಲಿಸಿ ಸೇಲ್ ಮಾಡೋದನ್ನು ಸ್ಟಾರ್ಟ್ ಮಾಡಬೇಕು. ಇಲ್ಲ ಮೊದಲನೇ ವರ್ಷದಲ್ಲಿ ಪಾಲಿಸಿ ಮಾಡಿಸಿರ್ತೀರಲ್ವ, ಅದರಲ್ಲಿ 60% ರಿನ್ಯೂವಲ್ನ ನೀವು ಕಲೆಕ್ಟ್ ಮಾಡಬೇಕು. ಅಂದರೆ ವರ್ಷದಿಂದ ವರ್ಷಕ್ಕೆ ಪಾಲಿಸಿ ಮಾಡಿಸಿದವ್ರಿಗೆ ರಿನ್ಯೂವಲ್ ಇರುತ್ತಲ್ವ, 60% ರಿನ್ಯೂವಲ್ನ ನೀವು ಕಲೆಕ್ಟ್ ಮಾಡೋದ್ರಿಂದ ನಿಮಗೆ ಅಲ್ಲಿ ಎರಡನೇ ವರ್ಷಕ್ಕೆ ನೀವು 6,000 ರೂಪಾಯಿಗೆ ಎಲಿಜಿಬಿಲಿಟಿ ಆಗ್ತೀರಾ. ಸೊ ಆ್ಯಸ್ ಇಟ್ ಈಸ್ ಮತ್ತೆ ನೀವು ಪಾಲಿಸಿ ಮಾಡಿಸ್ತಾ ಹೋಗ್ತೀರಾ. ಇದ್ರ ಜೊತೆಗೆ ನಿಮಗೆ ಕಮಿಷನ್ನು ಮತ್ತು ಬೋನಸ್ಸು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಮೂರನೇ ವರ್ಷಕ್ಕೆ 5,000 ರೂಪಾಯಿ ನಮಗೆ ಹೇಗೆ ಕೊಡ್ತಾರೆ ಅಂದರೆ, ಎರಡನೇ ವರ್ಷ ಮಾಡಿರ್ತಕ್ಕಂಥ ಪಾಲಿಸಿ ಮೊದಲನೇ ವರ್ಷ ಮಾಡಿರ್ತಕ್ಕಂಥ ಪಾಲಿಸಿದು ಸೇರಿ ನೀವು 65% ರಿನ್ಯೂವಲ್ನ ಕಲೆಕ್ಟ್ ಮಾಡಬೇಕು. ಪಾಲಿಸಿ ಮೊದಲನೇ ವರ್ಷ ಮಾಡಿ ಬಿಟ್ಟರು ಅಂತ ಹೇಳಿದರೆ ಕಸ್ಟಮರ್ಗೂ ಲಾಸು, ಕಂಪನಿಗೂ ಲಾಸು. ಸೊ ಅದಕ್ಕೆ ರಿನ್ಯೂವಲ್ ಮಾಡಿಸ್ಬೇಕು. ನೀವು ರಿನ್ಯೂವಲ್ 65%ವರೆಗೂ ರಿನ್ಯೂವಲ್ ಮಾಡಿಸಿದ್ದೀರಾ ಅಂತ ಹೇಳಿದರೆ ನಿಮಗೆ ಮೂರನೇ ವರ್ಷದ ಒಂದು ಹಣ ಏನಿದೆ ಅಲ್ವಾ, 5,000 ರೂಪಾಯಿ ಹಣ, ಆ ಒಂದು ಹಣನ ಬಿಡುಗಡೆ ಮಾಡ್ತಾರೆ. ಒಟ್ಟಾರೆ ನೀವು ಏನಂತ ಹೇಳಿದರೆ ವರ್ಷಕ್ಕೆ ಬಂದು 84,000 ರೂಪಾಯಿ ಈ ಒಂದು ಯೋಜನೆಯಲ್ಲಿ ಮೊದಲನೇ ವರ್ಷ ಪಡ್ಕೊತೀರಾ. ಸೊ ಅದೇ ರೀತಿ ಎರಡನೇ ವರ್ಷ ಮೂರನೇ ವರ್ಷ ನಿಮಗೆ ಹಣ ಸಿಗ್ತಾ ಹೋಗುತ್ತೆ. ಸೊ ಇದು ಬಂದು ಮನೆಯಲ್ಲೇ ಕುತ್ಕೊಂಡು ನೀವು ದುಡಿಬೋದು. ಟ್ರೈನಿಂಗ್ ಹೋಗ್ಬೇಕಂತ ಕೇಳ್ತೀರ ಸುಮಾರಷ್ಟು ಜನ. ಟ್ರೈನಿಂಗ್ ಹೋಗೋವಂಥ ಅವಶ್ಯಕತೆ ಏನು ಇರೋದಿಲ್ಲ, ಬಟ್ ಕಂಟಿನ್ಯೂಸ್ಲಿ ಟ್ರೈನಿಂಗ್ ಇರುತ್ತೆ. ಮೇ ಬಿ ನಿಮಗೆ ಆನ್ಲೈನ್ ಝೂಮ್ ಆ್ಯಪ್ ಮುಖಾಂತರ ಟ್ರೈನಿಂಗ್ ಇರುತ್ತೆ. ಇಲ್ಲ ಯಾರಾದರೂ ಆಸಕ್ತಿ ತೋರಿಸಿ ನಾನು ಇದನ್ನು ಫುಲ್ ಟೈಮ್ ಆಗಿ ತೊಗೊತೀನಿ, ನಾನು ಇದರಲ್ಲೇ ಕೆರಿಯರ್ನ ಬಿಲ್ಡ್ ಮಾಡ್ಕೊತೀನಿ ಅಂತ ಹೇಳಿದರೆ, ನನ್ನ ಮೊದಲ ವಿಡಿಯೋದಲ್ಲಿ ಹೇಳಿರೋ ಥರನೇ ಇದರಲ್ಲಿ ತುಂಬ ಒಂದು ಕೆಟಗರಿ ಇದೆ. ನೀವೊಂದು ಡೆವಲಪ್ಮೆಂಟ್ ಮ್ಯಾನೇಜರ್ ಆಗೋವರೆಗೂ ನಿಮಗೆ ಕಂಪನಿ ಸಪೋರ್ಟನ್ನು ಮಾಡುತ್ತೆ, LIC ಬಂದು ಸಪೋರ್ಟನ್ನು ಮಾಡುತ್ತೆ. ಇದು ಒಂದು ನರೇಂದ್ರ ಮೋದಿಜಿಯವರು ಮತ್ತು LIC ಅವರು ತುಂಬ ಒಂದು ದೊಡ್ಡ ಯೋಚನೆಯನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಇದನ್ನು ಯಶಸ್ವಿಯಾಗಿ ನಾವು ಇದನ್ನು ಸಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಈ ಒಂದು ಯೋಜನೆನ ಅನುಷ್ಠಾನಕ್ಕೆ ತೊಗೊಂಬಂದಿದ್ದಾರೆ. ಅಂದರೆ ಪ್ರತಿ ಒಂದು ಗ್ರಾಮ ಪಂಚಾಯತಿಗೆ ಒಬ್ಬ ಭೀಮಾ ಸಖಿಯನ್ನು ನಾವು ತರಬೇಕು, ಒಂದು ವರ್ಷದಲ್ಲಿ ನಮ್ಮ ಒಂದು ರೆವೆನ್ಯೂ ಇಷ್ಟು ಜನ್ರೇಟ್ ಆಗಬೇಕು ಅನ್ನೋ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಈ ಒಂದು ಯೋಜನೆನ ತೊಗೊಂಬಂದಿದ್ದಾರೆ. ಯಾರೂ ಫ್ರೀಯಾಗಿ ಕೊಡೋದಿಲ್ಲ, ದಯವಿಟ್ಟು ಯೋಚನೆ ಮಾಡಿ. ಫ್ರೀಯಾಗಿ ಕೊಡ್ತಾರೆ ಅಂತ ಹೇಳಿದರೆ ಮನೇಲಿ ಕೂತ್ಕೊಂಡು ಅದು ಹೆಂಗೆ 7,000 ಕೊಡ್ತಾರೆ, ಅದಕ್ಕೆ ನಾವು ತೊಗೊಳೋವಂಥ ದುಡ್ಡಿಗೆ ಏನಾದರೂ ಕೆಲಸ ಮಾಡಿದರೆ ಅಲ್ವಾ ದುಡ್ಡು ಕೊಡೋದು. ಸೊ LIC ಅಂದರೆ ನಿಮ್ಮ ತಲೆನಲ್ಲಿ ಬರಬೇಕು, ಪಾಲಿಸಿ ಮಾಡಿಸೋದಿರುತ್ತೆ, ಬಟ್ ಟಾರ್ಗೆಟ್ ಅಂತ ಇರೋದಿಲ್ಲ. ಆದರೆ ನೀವು ಕೆಲಸ ಮಾಡಬೇಕು. ಫ್ರೀಯಾಗಿ ಅಂತ ಹೇಳಿದರೆ ಹೆಂಗೆ ಕೊಡ್ತಾರೆ ಫ್ರೀಯಾಗಿ? ಅದಕ್ಕೆ ಆದ ತರಬೇತಿಗಳಿರುತ್ತೆ. ಅಟ್ಲೀಸ್ಟ್ ಆಫೀಸಿಗೆ ಹೋಗೋಕ್ಕಾಗಲ್ವ, ಝೂಮ್ ಆ್ಯಪ್ಗಳಲ್ಲಿರುತ್ತೆ, ಇಲ್ಲ ಗೂಗಲ್ ಮೀಟಲ್ಲಿರುತ್ತೆ. ನೀವು ಈ ಒಂದು ತರಬೇತಿಯನ್ನು ತಗೊಂಡು ಸೊ ಇದರಲ್ಲಿ ನೀವು ನೆಕ್ಸ್ಟ್ ಏನಂತ ಹೇಳಿದ್ರೆ, ಇದಕ್ಕೆ ನಿಮಗೆ ಬ್ಯಾಕ್ ಬೋನ್ ಆಗಿ ಅಲ್ಲಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿರ್ಬೋದು, ಏರಿಯಾ ಮ್ಯಾನೇಜರ್ ಆಗಿರ್ಬೋದು, ಅವ್ರುಗಳ ಸಪೋರ್ಟ್ ಇರುತ್ತೆ. ನೀವು ಅವ್ರ ಸಪೋರ್ಟಿಂದ ಟ್ರೈನಿಂಗ್ ತೊಗೊಂಡು ನೀವು ಕೆಲಸನ ಸ್ಟಾರ್ಟ್ ಮಾಡೋವಂಥದ್ದಾಗಿರುತ್ತೆ. ಸೊ ಇನ್ನು ಅಪ್ಲಿಕೇಶನ್ ಬಗ್ಗೆ ತುಂಬ ಜನಕ್ಕೆ ಡೌಟ್ ಇದೆ. ನೀವು ಅಪ್ಲಿಕೇಶನ್ ಬೇಕು ಅಂತ ಹೇಳಿದರೆ
ನನ್ನ ಮೊದಲ ವಿಡಿಯೋದಲ್ಲಿ ನಾನು ಲಿಂಕನ್ನು ಕೊಟ್ಟಿದ್ದೀನಿ. ಇಲ್ಲ ಅಂತ ಹೇಳಿದರೆ ನೀವು ಗೂಗಲಲ್ಲಿ ಹೋಗಿ lic.bhimasakhi ಅಂತ ಹೊಡೆದ್ರೆ ನಿಮಗೆ ಬರುತ್ತೆ. ಸೊ ಅಲ್ಲಿ ಹೋಗಿ ಕನ್ನಡದಲ್ಲೇ ಬರುತ್ತೆ, ನಿಮಗೆ ಇಂಗ್ಲೀಷಲ್ಲೂ ಬರುತ್ತೆ. ನೀಟಾಗಿ ಓದ್ಕೊಳ್ಳಿ ಅಪ್ಲಿಕೇಶನನ್ನು, ಒಂದು ಸಲ ಅಲ್ಲ 2 ಸಲ ಓದ್ಕೊಳ್ಳಿ ಅಪ್ಲಿಕೇಶನನ್ನು. ನಾನು ಇವಾಗ ಹೇಳಿರೋ ಇಷ್ಟು ಇನ್ಫಾರ್ಮೇಷನ್ನು ಅದರಲ್ಲಿದೆ. ಅಪ್ಲಿಕೇಶನನ್ನು ಓದ್ಕೊಂಡು ಅಲ್ಲಿ ಕ್ಲಿಕ್ ಟು ಭೀಮಾಸಖಿ ಅಂತ ಬರುತ್ತೆ. ಸೊ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಕಷ್ಟಪಡುವಂಥದ್ದು ಏನೂ ಇಲ್ಲ. ನಿಮ್ಮ ಹೆಸರು, ವಿಳಾಸ, ಮೊಬೈಲ್ ನಂಬರು, ನಾಮಿನಿ ಅಡ್ರೆಸ್ಸು, ಸೊ ಈ ಒಂದು ಡೀಟೇಲ್ಸ್ ಮಾತ್ರನೇ ಇರುತ್ತೆ. ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಕೊಟ್ಟಿದ್ದೀರಾ ಅಂತ ಹೇಳಿದರೆ ಅದು ಡೈರೆಕ್ಟ್ ಆಫೀಸಿಗೆ ಹೋಗಿರುತ್ತೆ. ಸೊ ಅಲ್ಲಿನ ರೆಪ್ರೆಸೆಂಟೇಟಿವ್ ಬಂದು ನಿಮಗೆ ಒಂದಷ್ಟು ದಿನ ಅಂತ ಇರುತ್ತೆ, ಅಷ್ಟು ದಿನದಲ್ಲಿ ಅಪ್ಲಿಕೇಶನ್ ಹಾಕೋದು ಮುಗಿದ ತಕ್ಷಣ ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಸೊ ಅಲ್ಲಿಂದ ಅವ್ರು ನಿಮಗೆ ಗೈಡ್ ಮಾಡ್ತಾ ಹೋಗ್ತಾರೆ, ನೀವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಹೋಪ್ ಯಾರಿಗೆಲ್ಲ ಈ ಭೀಮಾಸಖಿ ಯೋಜನೆ ಬಗ್ಗೆ ತುಂಬ ಡೌಟ್ ಇತ್ತು, ನಿಮಗೆ ಈ ಡೌಟ್ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಟೈಅಪ್ ಆಗಿರೋದಿದೆ. ಫ್ರೀಯಾಗಿ ಯಾರಿಗೂ ಹಣನ ಕೊಡೋದಿಲ್ಲ. ನೀವು ಟ್ರೈನಿಂಗ್ಗಳನ್ನ ತೊಗೋಬೇಕು, ಒಂದಷ್ಟು ಕೆಲಸದ ಜವಾಬ್ದಾರಿ ಕೊಡ್ತಾರೆ, ಅದನ್ನು ನೀವು ನಿಭಾಯಿಸಬೇಕು, ಆಗ ಮಾತ್ರ ಇದು ಸಾಧ್ಯ. ಸೊ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಕೊನೆವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.